ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ SSLC ಪರೀಕ್ಷೆ 2 ಮೇ 2026 ಪ್ರಥಮ ಭಾಷೆ ಕನ್ನಡದಲ್ಲಿ ನಾವು ಕೀ ಉತ್ತರಗಳನ್ನು ನೋಡೋಣ. ತುಂಬ ಸರಳವಾಗಿರ್ತಕ್ಕಂಥ ಪರೀಕ್ಷೆ ಇತ್ತು. ಸೊ ಯಾರೆಲ್ಲ ಇಂಪ್ರೂವ್ಮೆಂಟ್ಗಾಗಿ, ಆಮೇಲೆ ಯಾರೆಲ್ಲ ರಿಸಲ್ಟ್ಗಾಗಿ ಪಾಸ್ ಆಗಿದ್ದವರು ಕೂಡ ಯಾರು ಬರೆದಿದ್ದೀರಿ ಖಂಡಿತವಾಗಿ ಪಾಸ್ ಆಗ್ತೀರಿ. ಯಾಕೆಂದರೆ ಪ್ರಶ್ನೆ ಪತ್ರಿಕೆನೇ ಅಷ್ಟು ಏನಾಗಿತ್ತಪ್ಪ ಅಂದರೆ ಸರಳವಾಗಿತ್ತು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನೋಡಿ, ಫಸ್ಟ್ ಮೇನ್ಸ್ ಇತ್ತು. ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ. 4ರಲ್ಲಿ 1 ಮಾತ್ರ ಸರಿಯಾಗಿರ್ತಕ್ಕಂಥದ್ದಿತ್ತು. ಮೊದಲ ಪ್ರಶ್ನೆ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತಾರೆ ಅಂತ ಕೇಳಿದರು. ಆಪ್ಷನ್ ಸಿ, ಯಾರೆಲ್ಲ ಅನುನಾಸಿಕ ಅಕ್ಷರಗಳು ಅಂತ ಬರೆದಿದ್ದೀರಿ ಅದು ಎಕ್ಸಾಕ್ಟ್ಲಿ 1 ಮಾರ್ಕ್ ಆಗ್ತದೆ. ಸೊ ನಿಮ್ಮ ಉತ್ತರ ಕರೆಕ್ಟಾಗಿರ್ತಕ್ಕಂಥ ಉತ್ತರ. ಪ್ರಶ್ನೆ 2, ಕಡುವೆಳಪು ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇದು ಹೊಸ ಶಬ್ದ, ಇಲ್ಲಿವರೆಗೂ ಈ ಪ್ರಶ್ನೆ ಬಂದಿದ್ದಿಲ್ಲ. ಸೊ ಎ ಲೋಪಸಂಧಿ, ಬಿ ಸವರ್ಣ ದೀರ್ಘ, ಸಿ ಆದೇಶ, ಡಿ ಗುಣ. ಸೊ ಆಪ್ಷನ್ ಸಿ ಆದೇಶ ಸಂಧಿ ಅಂತ ಯಾರೆಲ್ಲ ಬರೆದಿದ್ದೀರಿ, ಕಡುವೆಳಪು ಅಂತಕ್ಕಂಥದ್ದು ಆದೇಶ ಸಂಧಿ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಆರಾಮಾಗಿ ಏನು ಮಾಡ್ತಾರೆ, ಕೊಡ್ತಾರೆ. ಕರೆಕ್ಟಾಗಿರ್ತಕ್ಕಂಥ ಆನ್ಸರ್. ಪ್ರಶ್ನೆ 3, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಎ ಉದ್ಧರಣ, ಬಿ ವಾಕ್ಯವೇಷ್ಟನ, ಸಿ ಆವರಣ, ಡಿ ವಿವರಣಾತ್ಮಕ. ಆಪ್ಷನ್ ಎ ಉದ್ಧರಣ ಅಂತ ಯಾರೆಲ್ಲ ಬರೆದಿದ್ದೀರಿ ನಿಮಗೆ ಕರೆಕ್ಟಾಗಿರ್ತಕ್ಕಂಥ 1 ಅಂಕ ಸಿಗ್ತದೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ನಾವು ಎಸ್ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಪ್ರಶ್ನೆ 4, ಬರೆ ಪದದ ವಿದ್ಯಾರ್ಥಕ ರೂಪ ಅಂತ ಕೇಳಿದ್ದಾರೆ. ಸೊ ಬರೆ ಅಂತಕ್ಕಂಥ ಧಾತು ಇದೆ. ಈ ಧಾತುವಿನ ವಿದ್ಯಾರ್ಥಕ ರೂಪ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ, ಬರೆಯಲಿ ಇಸ್ ದ ರೈಟ್ ಆನ್ಸರ್. ಸೊ ಬರೆ ಅಂತಕ್ಕಂಥದ್ದು ಒಂದು ಧಾತು, ಬರೆಯಲಿ ಅನ್ನೋದು ವಿದ್ಯಾರ್ಥಕ ರೂಪ ಆಗ್ತದೆ. ಬರೆಯಲು ಅಂತಕ್ಕಂಥದ್ದು ಏನಾಗ್ತದೆ ಅಂತಂದರೆ ನಿಷೇಧಾರ್ಥಕ ಆಗ್ತದೆ. ಅದು ಕೂಡ ನಾನು ನಿಮ್ಗೆ ಏನು ಮಾಡಿದ್ದೀನಿ, ಹೇಳಿದ್ದೀನಿ. ಮುಂದಿನ ಪ್ರಶ್ನೆ 5, ವಿಭಕ್ತಿ ಪ್ರತ್ಯಯ ಕಾರಕಾರ್ಥವಿದು ಅಂತ ಕೇಳಿದ್ದಾರೆ. ಎ ಸಂಪ್ರದಾನ, ಬಿ ಅಪಾದಾನ, ಸಿ ಸಂಬಂಧ, ಡಿ ಅಧಿಕರಣ. 5ನೇ ಪ್ರಶ್ನೆ ಉತ್ತರ ಸಂಪ್ರದಾನ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಆನ್ಸರ್. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಎ ಸಂಪ್ರದಾನ. ನೆಕ್ಸ್ಟ್, ಬೆಟ್ಟದಾವರೆ ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಎ ದ್ವಿಗು ಸಮಾಸ, ಬಿ ತತ್ಪುರುಷ, ಸಿ ಕ್ರಿಯಾ, ಡಿ ಗಮಕ. ಸೊ ಬೆಟ್ಟದಾವರೆ ಅಂತಕ್ಕಂಥ ಪದ ಅದು ಆಪ್ಷನ್ ಬಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇತ್ತು. ಇಷ್ಟು 6 ಏನಾಗಿತ್ತಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿತ್ತು. ತುಂಬ ಸರಳವಾಗಿ ನೀವೇನು ಮಾಡ್ಬೋದಾಗಿತ್ತು, ಉತ್ತರಗಳನ್ನು ಕೊಡ್ಬೋದಿತ್ತು. ಇನ್ನು ಸಂಬಂಧೀಕರಣಕ್ಕೆ ಬರ್ತೀನಿ. 7ನೇ ಪ್ರಶ್ನೆ, ವೈಶಾಖ ಬೇಸಗೆ ದ್ಯೂತ ಅಂತ ಕೇಳಿದ್ದಾರೆ. ಸೊ ದ್ಯೂತದ್ದು ಜೂಜು ಅಂತ ಯಾರು ಬರೆದಿದ್ದೀರಿ ನಿಮ್ಮದು ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಆನ್ಸರ್. ಇನ್ನು 8ನೇ ಪ್ರಶ್ನೆ, ಪರ್ವತ ರೂಢನಾಮಕ್ಕೆ ಉದಾಹರಣೆಯಾಗಿದ್ದರೆ ವಿಜ್ಞಾನಿ ಅಂತ ಕೇಳಿದ್ದಾರೆ. ಸೊ ವಿಜ್ಞಾನಿ ಅನ್ನೋದೇನಪ್ಪ ಅಂತಂದರೆ ಅನ್ವರ್ಥನಾಮ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ ಯಾರೆಲ್ಲ ಅನ್ವರ್ಥನಾಮ ಅಂತ ಬರೆದಿದ್ದೀರಿ ಸೊ ನಿಮ್ಮ ಉತ್ತರ ಏನಾಗಿರ್ತದೆ, ಸರಿಯಾಗಿರ್ತದೆ. ಇನ್ನು ಮ್ಯಾಗ ಮೇಲೆ ಸಕ್ಕಾರೆ ಅಂತ ಇದೆ. ಸೊ ಸಕ್ಕಾರೆ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಈಸ್ ಸಕ್ಕರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಬಳೆಗಾರ ತದ್ದಿತಾಂತ ನಾಮ ಆದರೆ ಚಲುವಿಕೆ ಅಂತ ಕೇಳಿದ್ದಾರೆ. ಸೊ ಚಲುವಿಕೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ ಈಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ಚದ್ದಿತಾಂತದ್ದು ಚಲುವಿಕೆದು ತದ್ದಿತಾಂತ ಭಾವನಾಮ ಅಂತ ಬರೆದಿದ್ದೀರಿ ಸೊ ನಿಮಗೆ 1 ಅಂಕ ಏನು ಮಾಡ್ತಾರೆ ಅಂದರೆ ಎಕ್ಸಾಕ್ಟಾಗಿ ಕೊಡ್ತಾರೆ. ಇಷ್ಟು ಸಂಬಂಧೀಕರಣದಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು. ಇನ್ನು 1 ಮಾರ್ಕರ್ ಪ್ರಶ್ನೆ ಬರ್ತೀನಿ. ಪ್ರಶ್ನೆ 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಕವಿ ನಯಸೇನ. ಓಕೆನಾ, ಕವಿ ನಯಸೇನ ಅವರೇ ಏನು ಮಾಡಿದ್ದಾರೆ ಅಂದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದ ಒಬ್ಬ ಕವಿ. ಇನ್ನು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಉತ್ತರ ಗೊತ್ತಿದೆ, ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ. ಸೊ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಏನಾಗ್ತದಪ್ಪ ಅಂದರೆ ಹುಲಿಗೆ ಪರಮಾನಂದ ಆಗ್ತದೆ. ಇನ್ನು ಆಂಗ್ಲ ಸಾಮ್ರಾಜ್ಯದ ವೈಭವ ಕೊಂಡು ಬರುವ ಓಣಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಇಟ್ಸ್ ಅ ವೆರಿ ಈಸಿ ಪ್ರಶ್ನೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕೊಂಡು ಬರ್ತಕ್ಕಂಥ ಓಣಿ ಚೇರಿಂಗ್ ಕ್ರಾಸ್. ಓಕೆ, ಸೊ ಚೇರಿಂಗ್ ಕ್ರಾಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು ಅಂತ ಕೇಳಿದ್ದಾರೆ. ಸೊ ತನ್ನ ಅಣ್ಣ ಸೂರ್ಯಮಿತ್ರ. ಓಕೆ, ಸೊ ತನ್ನ ಅಣ್ಣ ಸೂರ್ಯಮಿತ್ರನ ಬಳಿಗೆ ಏನು ಮಾಡ್ತಾಳಪ್ಪ ಅಂದರೆ ಕಶ್ಯಪಿ ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿ ಕೊಡ್ತಾಳೆ. ಕುಂಪನಿ ಸರ್ಕಾರ ಯಾವ ಆದೇಶವನ್ನು ಹೊರಡಿಸಿತು ಅಂತ ಕೇಳಿದ್ದಾರೆ. ಸೊ ಕುಂಪನಿ ಸರ್ಕಾರದ ಏನಾಗ್ತದಪ್ಪ ಅಂದ್ರೆ ನಿಶಸ್ತ್ರೀಕರಣ ಆದೇಶ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂದ್ರೆ ಹೊರಡಿಸ್ತದೆ. ಸೊ ಯಾರೆಲ್ಲ ನಿಶಸ್ತ್ರೀಕರಣ ಅಂತ ಬರೆದಿದ್ದೀರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ ಅಂತ ಕೇಳಿದ್ದಾರೆ. ಸ್ವಾತ ಹಣವನ್ನು ಬೇಡಲಿಕ್ಕೆ ಬಂದ, ದ್ರವ್ಯವನ್ನು ಬೇಡಲು ಅಂತ ಬರೆದ್ರು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ದ್ರವ್ಯವನ್ನು ಬೇಡಲು. ಸೊ ಏನಾಗ್ತು, ದ್ರೋಣ ಪರಶುರಾಮರಲ್ಲಿಗೆ
ಬಂದ ಅಂತಕ್ಕಂಥದ್ದು ಇತ್ತು. ಇನ್ನು ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ಪುಟ್ಟ ಪೋರಿ ಏನು ಮಾಡ್ತಾ ಇದ್ದಾಳಪ್ಪ ಅಂದರೆ ಹೊರಗೆ ಮುಸುರೆ ತಿಕ್ಕುತ್ತಿದ್ದಾಳೆ ಅಂತಕ್ಕಂಥದ್ದು ಇತ್ತು. ಸೊ ಮುಸುರೆ ತಿಕ್ಕುತ್ತಾಳೆ ಅಂತಂಥದ್ದು ಪುಟ್ಟ ಪೋರಿ ಮಾಡ್ತಕ್ಕಂಥ ಒಂದು ಕೆಲಸ. ಇನ್ನು 2 ಮಾರ್ಕರ್ ಬಹಳ ಇತ್ತು. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳನ್ನ ಕೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರ, ಇನ್ನು ಉಲ್ವರ್ತ್ ಅಂಗಡಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಕೇಳಿದರು. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ, ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ, ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಬರಲು ಕಾರಣ, ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿ ಅಭಿಪ್ರಾಯ, ರಾಜರ ಪ್ರಕೃತಿ. ಓಕೆನಾ. ಇನ್ನು ದೇವನೂರು ಮಹಾದೇವ್ ಅವರ ಊರೇ ದೇವನೂರು ಬರ್ತದೆ. ಅವರ ಕಾಲ ಬಂದುಬಿಟ್ಟು 1948. ಅವರ ಕೃತಿ ಬಂದುಬಿಟ್ಟು ಎದೆಗೆ ಬಿದ್ದ ಅಕ್ಷರ. ಸೊ ನಿಮಗೆ ಗೊತ್ತಿದೆ. ಸೊ ಪಂಪನ್ ಬಂದುಬಿಟ್ಟು ಸೊ ಕಾಲ 902 ಬರ್ತದೆ, ಹೌದಲ್ಲ. ಸೊ ಅವ್ರ ಊರು ಬಂದುಬಿಟ್ಟು ವೆಂಗಿಪುಳ, ಕೃತಿ ಬಂದುಬಿಟ್ಟು ಆದಿಪುರಾಣ. ಸೊ ಅದನ್ನು ಕೂಡ ನೀವು ಬರೆದಿರ್ತೀರಿ. ಆಮೇಲೆ ಇದು ಭಾಮಿನಿ ಷಟ್ಪದಿ ಬರ್ತದೆ. ಓಕೆ. ಸೊ ಯಾರೆಲ್ಲ ಭಾಮಿನಿ ಷಟ್ಪದಿ ಅಂತ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಕರೆಕ್ಟಾಗಿರ್ತಕ್ಕಂಥ ಉತ್ತರ. ಆಮೇಲೆ ಇದು ಅಂತ್ಯ ಬಂದಿರೋದ್ರಿಂದ ಇದೇನು ಮಾಡ್ಬೋದು, ಉಪಮಾಲಂಕಾರ ಅಂತ ಬರಿಬೇಕಾಗಿತ್ತು. ಈ ಜಗನಗೂಡುಗಳು ತೊಟ್ಟಿಲನಂತೆ ತೂಗಾಡುತ್ತಿದ್ದವು ಉಪಮಾಲಂಕಾರಕ್ಕೆ ಉದಾಹರಣೆ. ಗಾದೆ ಮಾತು ತಾಳಿದವನು ಬಾಳೆಯನ್ನು ಬೆಳೆಯುವ ಸಿರಿಮೊಳಕೆಯಲ್ಲಿ ಈಸಿ ಇತ್ತು. ಸಂದರ್ಭ ಹುಲಿ ಈಗ ಎಷ್ಟು ಹಸಿದಿರಬೇಕು, ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿತು. ಅಮ್ಮ ನಾನೂರು ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲಿ. ಇನ್ನು ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಪಾಂಡವರೊಳಿಪುದು ಛಲಮನೆ ಮೆರವೆ, ಹಸುರು ಗದ್ದೆಯ ಬಯಲು. ಸೊ ಮತ್ತೆ ಪದ್ಯ ಇಟ್ಸ್ ಅ ವೆರಿ ಈಸಿ ಕೇಳಿದ್ದಾರೆ. ಕಲುಷಿತವಾದಿದಿಂದ ಮುಟ್ಟೋನವರಿಗೆ ಇದೆ, ಮತಗಳೆಲ್ಲವುದಿಂದ ಬಿತ್ತೋನವರಿಗೆ ಇರ್ತಕ್ಕಂಥದ್ದು ಇತ್ತು. ಸೊ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ 4 ಸಾಲು ಪದ್ಯ ಇತ್ತು. ಆಮೇಲೆ ಇದು ವೀರಲವದಿಂದನೇ ಕೇಳಿದ್ದಾರೆ ನೋಡಿ. ಎತ್ತನ ತುರಗವಿದು ಪಕ್ಕು ಪೂದೋಟಮ ಅಂತ ಇದೆ. ವೀರಲವದಲ್ಲಿನ ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕೆ ಕೇಳಿದರು. ಲಾಂಗ್ ಕ್ವಶನಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ. ಈ ಪ್ರಶ್ನೆ ನಾವು ನಿನ್ನೆನೇ ಕೂಡ ನಿಮಗೆ ಹೇಳಿತ್ತು. ಕರ್ಣ ಕೃಷ್ಣನಿಗೆ ಒಡ್ಡಿದ ಆಮಿಷ. ಓಕೆ. ಕೌರವೇಂದ್ರನ ಕೊಂದೆ ನೀನಿನಲ್ಲಿ ಕರ್ಣನ ಮನಸ್ಥಿತಿ. ಆಲ್ರೆಡಿ ಪ್ರಶ್ನೆಗಳನ್ನ ನಾವು ನಿಮಗೆ ನಿನ್ನೆ ಕೊಟ್ಟಿತ್ತು. ಅದನ್ನು ಯಾರೆಲ್ಲ ಪ್ರಿಪೇರ್ ಮಾಡಿದಿರಿ ನಿಮಗೆ ಈಸಿ ಆಗ್ತದೆ. ಇಟ್ಸ್ ವೆರಿ ಈಸಿ. ಪತ್ರ ನೋಡಿ. ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡುವಂತೆ ಕೋರಿ ನಗರಸಭೆ ಅಧ್ಯಕ್ಷರಿಗೆ ಪತ್ರ ಬರೀಬೇಕಾಗಿತ್ತು. ಇಟ್ಸ್ ಅ ವೆರಿ ಈಸಿ. ಅಥವಾ ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಜ್ಯೋತಿ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೀಬೇಕಾಗಿತ್ತು. ಓಕೆ. ಒಂದು ವೈಯಕ್ತಿಕ, ಒಂದು ಏನಿದೆ ವ್ಯಾವಹಾರಿಕ ಪತ್ರ. ಆಮೇಲೆ ಶಾಲೆಯಲ್ಲಿ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ, ಶಾಲಾ ಭಾಷಾ ಸಂಘದ ಕಾರ್ಯಚಟುವಟಿಕೆಗಳು ಅಂತ ಕೇಳಿದರು. ಇಟ್ಸ್ ಎ ವೆರಿ ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು. ಸೊ ಯಾರೆಲ್ಲ ಬರೆದಿದ್ದೀರಿ, ನೆಕ್ಸ್ಟ್ ನಾನು ಮತ್ತೆ ನಿಮಗೆ ಲಾಂಗ್ ಕ್ವಶನ್ ಆನ್ಸರ್ಸ್ಗಳಲ್ಲಿ ಕೂಡ ಹಾಕ್ತೀನಿ. ಬಟ್ ಇವತ್ತಿನ ಪೇಪರ್ ಮಾತ್ರ ವೆರಿ ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು ಅಂತ ಹೇಳ್ತಾ, ಬರೆದಿರ್ತಕ್ಕಂಥವ್ರು ನಿಮ್ಮ ಸ್ಕೋರ್ ಎಷ್ಟಾಗ್ತದೆ ಅನ್ನೋದನ್ನು ನೀವುಗಳು ಕೂಡ ಕಮೆಂಟ್ ಮಾಡಿ. ಸೈನ್ಸ್ಗೆ ಇದೇ ತಾನಾಗಿರ್ತಕ್ಕಂಥ ವೀಡಿಯೋಗಳನ್ನ ಸಹಿತ ನಾನು ಏನು ಮಾಡ್ತೀನಿ, ಅಪ್ಲೋಡನ್ನು ಮಾಡ್ತೀನಿ.